ಹಾಯ್ ಫ್ರೆಂಡ್ಸ್, ಕೆ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಧಾರವಾಡ ಪೇಡೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ. ಇದಾಗಲೇ ನಮ್ಮ ಹೊಸದಾಗಿ ನೋಡ್ತಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ಮಾಡೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. 2 ಕಪ್ಪು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ನೋಡಿರಿ. ಒಂದು ಬಾಣಲಿಗೆ ಹಾಕ್ಕೊಳತ್ತೀನಿ ನೋಡಿರಿ. ನಾನು 2 ಬೌಲ್ ತೊಗೊಂಡಿನಿ ನೋಡಿರಿ. 1/4 kg ಆಗುವಷ್ಟು. ಆ ಕಪ್ಪಿಂದ ಒಂದು ಅರ್ಧ ಕಪ್ಪು ನಾನು ನೀರು ಹಾಕ್ಕೊಳತ್ತೀನಿ ನೋಡಿರಿ. ಕಪ್ಪೇನು ಸಕ್ಕರೆ ತೊಗೊಂಡಿದ್ವಲ್ಲ ಆ ಕಪ್ಪಿಂದ ಅರ್ಧ ನೀರು ಹಾಕ್ಕೊಂಡೇನಿ ರೀ ನಾನು. ನೋಡಿರಿ, ಸಕ್ಕರೆ ಕರಗುವವರೆಗೂ ಇದನ್ನು ಬಿಸಿ ಮಾಡ್ಬೇಕು ರೀ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿರಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣಗೆ ಸಕ್ಕರೆ ಕರಗಬೇಕು ನೋಡಿರಿ. ಇದನ್ನು ನೀರಾಗ ಗಟ್ಟಿ ಆನ ಬರೋವರೆಗೂ ಇದನ್ನು ಹಿಂಗೆ ಸ್ಪೂನಿಂದ ಇದು ಮಾಡ್ತಾ ಇರ್ಬೇಕು ನೋಡಿರಿ. ಇದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ನೋಡಿರಿ. ಟೈಮ್ ಇದ್ದಾಗ ನೀವು ಮಾಡ್ಕೋಬೋದು. ಇದನ್ನು ಸಕ್ಕರೆ ಕರಗೋವರೆಗೂ ಈ ಥರ ಸ್ಪೂನಿಂದ ಇದು ಮಾಡ್ಕೋಬೇಕು ನೋಡಿರಿ. ಹಿಂಗೆ ವೈಟಿಗೆ ಗುಳೆ ಥರ ಬರುತ್ತಲ್ಲ, ಇವಾಗ ನೋಡಿರಿ ಆನ ಬಂದೈತ್ರಿ. ಇದು ಹಂಗೆ ತಿರುಗ್ಕೊತಾನೆ ಇರ್ಬೇಕ್ರಿ. ನೀವು ಹಂಗೆ ಬಿಟ್ರಿ ಅಂದರೆ ಇದು ತಳ ಆಗ್ತೈತ್ರಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊರಿ. ಇದನ್ನು ಈ ಥರ ಉದುರಾಗಿ ಗಟ್ಟಿಯಾಗಿ ಬರುತ್ತೆ ರೀ. ಇದು ಸಕ್ಕರೆ ತಿರುಗ್ಕೊತ ಹೋದ್ರೆ ಹಿಂಗೆ ಬರ್ತೈತೆ ನೋಡಿರಿ. ಇದು ಉದುರಾಗಿ ಇರ್ಬೇಕ್ರಿ. ಇದನ್ನು ಸ್ವಲ್ಪ ಗ್ಯಾಸಿಂದ ಇಳಿಸ್ಕೊಂಡು ನಾನು ಅದು ಗಂಟಾಗಿರ್ತೈತರಲ್ಲಿ ಅದನ್ನು ಹೊಡ್ಕೊಳತ್ತೀನಿ ನೋಡಿರಿ. ಗ್ಲಾಸಿಂದ ಒಂದೊಂದು ಗಂಟು ಮಾಮೂಲಿ ರೀ. ಆ ಥರ ಬರುತ್ತೆ ರೀ. ಇದನ್ನು ಹಿಂಗೆ ಹೊಡ್ಕೊಂಡು ಇದನ್ನು ಇದು ಮಾಡ್ಕೊಬೋದು ರೀ. ನಾವು ಪುಡಿ ಮಾಡ್ಕೊಬೋದು. ಗ್ಲಾಸಿಂದ ನಾನು ಗಂಟೆಲ್ಲನೂ ಹೊಡ್ಕೊಳತ್ತೀನಿ ನೋಡಿರಿ. ಹೊಡ್ಕೊಂಡಾದ್ಮೇಲೆ ರೀ ನಾನು ಸಾನಿಗೆ ತೊಗೊಂಡೇನಿ ನೋಡಿರಿ. ಒಂದು ಹಿಟ್ಟು ಸಣ್ಸೋದು ಅದು ಸಾನಿಗೆ ಇರ್ತೈತಲ್ರಿ, ಅದ್ರಾಗ ಸಾನಿಸ್ಕೊಳತ್ತೀನಿ ನೋಡಿರಿ. ನಾನು ಆ ಸಕ್ಕರೆ ಏನಿರ್ತೈತಲ್ರಿ ಅದನ್ನು ಸಾನಿಸ್ಕೋಬೇಕು ನೋಡಿರಿ. ಸಣ್ಣಂದು ಕೆಳಗೆ ಬಿದ್ದಿರುತ್ತಲ್ರಿ ಅದನ್ನು ನಾವು ಉಪಯೋಗಿಸ್ಬೇಕು ರೀ. ಇದು ಮೇಲ್ಗಡೆ ಗಟ್ಟಿ ದಪ್ಪ ಇರುತ್ತಲ್ಲ, ಮತ್ತೆ ಅದಕ್ಕರ ಬರುತ್ತೆ ರೀ ನೋಡಿರಿ. ಒಂದು ಬಾಣಲಿ ಇಟ್ಕೊಂಡೇನಿ ರೀ, ದಪ್ಪ ತಳದ್ರಿ. ಇದಕ್ಕೆ ಹಾಲಿನ ಪುಡಿ ಹಾಕ್ಕೊಳತ್ತೀನಿ ನೋಡಿರಿ. 2 ಕಪ್ಪು ಸಕ್ಕರೆ ತೊಗೊಂಡಿದ್ವಲ್ರಿ, ಅದೇ ಕಪ್ಪಿಂದ ನಾನು 2 ಕಪ್ಪು ಹಾಲಿನ ಪುಡಿ ಹಾಕ್ಕೊಂಡೇನಿ ನೋಡಿರಿ. ಈಗ ತುಪ್ಪ ಹಾಕ್ಕೊಳತ್ತೀನಿ ನೋಡಿರಿ. 1-2 ಸ್ಪೂನು ತುಪ್ಪ ಹಾಕ್ಕೊಂಡು ಬಿಡ್ದಂಗೆ ಇದನ್ನು ತಳ ಹತ್ತದಂಗೆ ನೀವು ಸ್ಪೂನಿಂದ ಇದು ಫ್ರೈ ಮಾಡ್ಕೋಬೇಕು ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ. ಇದನ್ನು ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಸೀದು ಹೋಗುತ್ತೆ ರೀ. ತಳ ಎಲ್ಲ ಹತ್ಕೊಳತ್ತೆ ನೋಡಿರಿ. ಈ ಥರ ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಗ್ಯಾಸ್ನ ಇದನ್ನು ಹುರ್ಕೋಬೇಕು ನೋಡಿರಿ. ಇದನ್ನು ಪೌಡ್ರನ್ನ ಹಾಲಿನ ಪೌಡ್ರ್ ಯಾವುದಾದ್ರಿಂದನೂ ಮಾಡಿರಿ ನಡೀತ್ರಿ. ಇದು ನೀವು ಯಾವುದಾದ್ರೂ ತೊಗೋಬೋದು. ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ರಿ. ನಾ ಬೌಲಿಂದ ಏನು ಸಕ್ಕರೆ ತೊಗೊಂಡಿದ್ನಿಲ್ರಿ, ಅದರ ಅರ್ಧ ಬೌಲಿಂದ ಒಂದು ಹಾಲು ಹಾಕ್ಕೊಳತ್ತೀನಿ ನೋಡಿರಿ. ಅರ್ಧ ಬೌಲು ಹಾಲು ಹಾಕ್ಕೊತೀನಿ ರೀ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇನ್ನು ಉಳಿದಿದ್ದು ಹಾಕ್ಕೊಳತ್ತೀನಿ ನೋಡಿರಿ. ಈ ಥರ ಹಾಕ್ಕೊಂಡು ಅದನ್ನು ತಿರುವಿ ಆಗ್ಬೇಕು ನೋಡಿರಿ. ಏಲಕ್ಕಿ ನಾನು ಸಿಪ್ಪೆ ಸುಲಿದು ಹಾಕ್ಕೊಳತ್ತೀನಿ ರೀ. ನೀವು ಜಜ್ಜಿ ಹಾಕ್ಕೋಬೋದು ರೀ. ನಾನು ಹಂಗೆ ಹಾಕ್ಕೊಳತ್ತೀನಿ ರೀ. ಆ ಸಕ್ಕರೆ ಏನೋ ಸನ್ಗಿಗೆ ಹಿಡಿದಿದ್ದೆಲ್ರಿ ಅದನ್ನು ಹಾಕ್ಕೊಳತ್ತೀನಿ ನೋಡಿರಿ. 1 ಬೌಲು 2 ಬೌಲ್ ಇದಕ್ಕೆ 1 ಬೌಲ್ ಸಕ್ಕರೆ ಹಾಕ್ಕೋಬೇಕು ರೀ. ಇದಕ್ಕೆ ಈಗ ನೋಡಿರಿ ಉಂಡೆ ಅದನ್ನು ಕಟ್ಟಕ್ಕೆ ಬರ್ತೈತೇನೆ ಇಲ್ಲ ಅಂತ ನಾನು ನೋಡತ್ತೀನಿ ನೋಡಿರಿ. ಆ ಕನ್ಸಿಸ್ಟೆನ್ಸಿ ಬಂದರೆ ಇದನ್ನು ಕಟ್ಕೋಬೋದು ರೀ. ಇಲ್ಲಾಂದ್ರೆ ಇನ್ನೊಂದು ಚೂರು ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಬೇಕು ರೀ. ನೋಡಿರಿ ಇದು ಗಟ್ಟಿಯಾಗೈತೆ ರೀ. ನಾನು ಸಕ್ಕರೆನ ಸಾನಿಸಿಟ್ಕೊಂಡಿದ್ವಲ್ರಿ ಅದ್ರಾಗನ ಕೋಟಿಂಗ್ ಕೊಡತ್ತೀನಿ ನೋಡಿರಿ. ಮೇಲೆ ಈ ಥರ ಬರ್ಬೇಕು ನೋಡಿರಿ, ಬ್ರೌನ್ ಕಲರು. ಆ ಸಕ್ಕರೆ ಸಾನಿಸಿದ್ವಲ್ರಿ ಅದ್ರಾಗನ ಇದನ್ನು ಮೇಲ್ಗಡೆ ಕೋಟಿಂಗ್ ಕೊಡ್ಬೇಕು ನೋಡಿರಿ. ಇನ್ನೂ ಉಳಿದಿದ್ದೆಲ್ಲ ಐತಲ್ರಿ ಅದನ್ನು ನಾದ್ಕೊಂಡು ನಾನು ಉಂಡೆ ಕಟ್ಕೊಂಡು ಇಟ್ಕೊಳತ್ತೀನಿ ನೋಡಿರಿ. ಈಗ ಕೈಯಿಂದ ಹಿಂಗೆ ಉಂಡೆ ಕಟ್ಟಿ ನಮ್ಗೆ ಯಾವ ಶೇಪ್ ಬೇಕು ನೋಡು ಆ ಶೇಪ್ ಮಾಡಿ ನಾವು ಮಾಡ್ಕೊಂಡು ಇಟ್ಕೋಬೋದು ರೀ. ಇದನ್ನು ಒಂದು 15-20 ದಿನ 1 ತಿಂಗಳವರೆಗೂ ಏನೂ ಆಗೋದಿಲ್ಲ ನೋಡಿರಿ. ಇದು ಈ ಥರನೂ ಎಲ್ಲ ಮಾಡ್ಕೊಂಡು ಇಟ್ಕೊಳತ್ತೀನಿ ನೋಡಿರಿ ನಾನು.
ಹೊಸ್ದಾಗಿ ಮಾಡೋರು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಆದರೆ ಅಳತೆನ ಸರಿಯಾಗಿ ಅಳತೆ ಹಾಕಿದರೆ ಇನ್ನು ಚೆನ್ನಾಗಿ ಬರುತ್ತೆ ರೀ. ಇದು ಅಳತೆ ಏನಾದರೂ ತಪ್ಪಂದ್ರೆ ಇದು ಸರಿಯಾಗಿ ಬರಲ್ಲ ನೋಡಿರಿ. ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ರೀ ಇದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.